ನಮಸ್ಕಾರ ಸ್ನೇಹಿತರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಎಂಎಲ್ಎ ಶಿವಲಿಂಗೇಗೌಡ ಫುಲ್ ಗರಂ ಆಗಿದ್ದಾರೆ. ಕೋತಿ ನಾಯಿ ಅಂತೆಲ್ಲ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಇಲ್ಲಿ ಶಿವಲಿಂಗೇಗೌಡರ ಕಿಂಗಣ್ಣಿಗೆ ಗುರಿಯಾಗಿದ್ದು ಬಿಜೆಪಿ ಶಾಸಕ ಶರಣು ಸಲಗರ. ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಬ್ಯಾಕ್ ಗ್ರೌಂಡ್ ಕೆಣಕಿದಾಗ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾದವು. ಅದನ್ನ ಹೇಳೋಣ ಅಂತಲೇ ಈ ವಿಡಿಯೋ ಮಾಡ್ತಿದೀವಿ, ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಶರಣು ಸಲಗರ ಹಿನ್ನೆಲೆ ಏನು? ಶರಣು ಸಲಗರ 1975ರ ಜೂನ್ 1ರಂದು ಜನಿಸಿದ್ರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ವಿ.ಕೆ. ಸಲಗರ ಗ್ರಾಮ ಇವರ ಹುಟ್ಟೂರು. ತಂದೆ ಬಾಬುರಾವ್, ತಾಯಿ ಸುರುಬಾಯಿ. ದಂಪತಿಗೆ 3 ಗಂಡು ಮಕ್ಕಳು. ಇವರದ್ದು ಬಡ ರೈತ ಕುಟುಂಬವಾಗಿದ್ದು, ತಂದೆ ಬಾಬುರಾವ್ ಕಲಬುರಗಿ ಬಸವ ಕಲ್ಯಾಣ ಸಂತೆಗೆ ತೆರಳಿ ಜೋಳದ ವ್ಯಾಪಾರ ಮಾಡ್ತಾ ಇದ್ರು. ಹಾಲು ಮಾರಿನೂ ಒಂದಷ್ಟು ದುಡ್ಡು ಮಾಡ್ತಿದ್ರು. ಆದ್ರೆ ಮಕ್ಕಳನ್ನ ಓದಿಸಿ ಒಳ್ಳೆಯ ಕೆಲಸ ಕೊಡಿಸಬೇಕು ಅನ್ನೋ ಛಲ ತಂದೆಗೆ ಇತ್ತು. ಅದೇ ರೀತಿ 3 ಮಕ್ಕಳು ಸರ್ಕಾರಿ ಕೆಲಸ ತೆಗೆದುಕೊಳ್ಳುವಂತೆ ಗುರಿ ಮುಟ್ಟಿಸಿದ್ರು. ಶರಣು ಸಲಗರ ಶಿಕ್ಷಣ ಮತ್ತು ವೃತ್ತಿ. ಶರಣು ಸಲಗರ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ MSc ಮತ್ತು MEd ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ. ಶಿಕ್ಷಣ ಮುಗಿದ ಬಳಿಕ 2002ರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಕೆಲಸ ಶುರು ಮಾಡಿದ್ರು. ಇದರ ಜೊತೆಗೆ ರಾಜಕೀಯದ ಹುಚ್ಚು ಕೂಡ ತುಂಬಾನೇ ಇತ್ತು. ಹೀಗಾಗಿ ಶಿಕ್ಷಕರಾಗಿದ್ದಾಗಲೇ ರಾಜಕೀಯದಲ್ಲೂ ತೊಡಗಿಸಿಕೊಂಡ್ರು. ಆಗ ಶಾಸಕರಾಗಿದ್ದ ರೇವನಾಯಕ್ ಬೆಳಮಗಿ PA ಆಗಿಯೂ ಕೆಲಸ ಮಾಡಿದ್ರು. 2004ರಿಂದ 2011ರವರೆಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೂ PA ಆಗಿದ್ರು. ಜೇವರ್ಗಿ ಶಾಸಕ ಅಜಯ್ ಸಿಂಗು ಇವರು PA ಆಗಿ ಕೆಲಸ ಮಾಡಿದ್ದಾರೆ. 2011ರಲ್ಲಿ ಶರಣು ಸಲಗರ ಹೈಸ್ಕೂಲ್ ಟೀಚರ್ ಆಗಿ ಪ್ರಮೋಟ್ ಆದ್ರು. ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ, ರಾಜಕೀಯಕ್ಕೆ ಶರಣು ಶರಣಾರ್ಥಿ. 2014ರಲ್ಲಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಶರಣು ಸಲಗರ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು. 2016ರ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಚಿಂಚನಸೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಕಾಂಗ್ರೆಸ್ನಿಂದ ಶರಣು ಸಲಗರಗೆ ಟಿಕೆಟ್ ಕೊಡಲಿಲ್ಲ. ಹೀಗಾಗಿ ಶರಣು ಸಲಗರ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಾವುಟವನ್ನ ಹಿಡಿದ್ರು. ಕಲಬುರಗಿ ಗ್ರಾಮೀಣ ವಿಭಾಗ ಬಿಜೆಪಿಯ ಮಂಡಲ ಅಧ್ಯಕ್ಷರಾದ್ರು. 2017ರ ಉಪಚುನಾವಣೆಯಲ್ಲಿ ಬಸವರಾಜ್ ಮುಟ್ಟಿಮುಡ್ ಪರವಾಗಿ ಪ್ರಚಾರ ಮಾಡಿದ್ರು. ಆದ್ರೆ ಕಲಬುರಗಿ ಗ್ರಾಮೀಣ ವಿಧಾನಸಭೆ ಕ್ಷೇತ್ರ SC ಮೀಸಲು ಕ್ಷೇತ್ರವಾಗಿತ್ತು. ಆದ್ರೆ ಈ ಶರಣು ಸಲಗರ ವೀರಶೈವ ಲಿಂಗಾಯತ ಸಮುದಾಯದವರು. ಹೀಗಾಗಿ ಕಲಬುರಗಿ ಗ್ರಾಮೀಣದಲ್ಲಿ ತಾನು ರಾಜಕೀಯವಾಗಿ ಮೇಲೇರಲು ಸಾಧ್ಯವಿಲ್ಲ ಅಂತ ಬೇರೆ ಕ್ಷೇತ್ರಕ್ಕೆ ವಲಸೆ ಹೋದ್ರು. ಅದೇ ಬಸವ ಕಲ್ಯಾಣ ಕ್ಷೇತ್ರ. ಶರಣು ಸಲಗರ ಶಾಸಕರಾಗಿದ್ದು ಹೇಗೆ? ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಬಂದ ಶರಣು ಸಲಗರ ಬಿಜೆಪಿ ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಹೋದ್ರು. ಕಾಂಗ್ರೆಸ್ನಿಂದ ಶಾಸಕರಾಗಿದ್ದ ನಾರಾಯಣ್ ರಾವ್ 2020ರಲ್ಲಿ ಕೊರೋನಾಗೆ ಬಲಿಯಾದ್ರು. ಇದರಿಂದ ತೆರವಾದ ಬಸವ ಕಲ್ಯಾಣ ಕ್ಷೇತ್ರಕ್ಕೆ 2021ರಲ್ಲಿ ಚುನಾವಣೆ ನಡೆದಾಗ ಬಿಜೆಪಿ ಶರಣು ಸಲಗರಗೆ ಟಿಕೆಟ್ ಕೊಡ್ತು. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಕ್ಷೇತ್ರದಲ್ಲೆಲ್ಲ ಓಡಾಡಿ ಹೆಲ್ಪ್ ಮಾಡಿ ಶರಣು ಸಲಗರ ಸ್ವಲ್ಪ ಹೆಸರು ಮಾಡಿದ್ರು. ಇದು ಚುನಾವಣೆಯಲ್ಲಿ ಅವರಿಗೆ ಹೆಲ್ಪ್ ಆಯ್ತು, ವಿನ್ ಕೂಡ ಆದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಟಿಕೆಟ್ ಪಡೆದು ಗೆದ್ದು ಬಂದಿದ್ದಾರೆ. ವಿನ್ ಆದಾಗ ಮಾತಾಡಿದ್ದ ಇವರು, ನಾನು ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಮಾತಿನಂತೆ ನಡ್ಕೊಂಡಿದ್ದಾರಾ ಇಲ್ವಾ ಅಂತ ಬಸವ ಕಲ್ಯಾಣ ಕ್ಷೇತ್ರದ ಜನಕ್ಕೆ ಗೊತ್ತು. ಶರಣು ಸಲಗರ ಪತ್ನಿ ತಹಶೀಲ್ದಾರ್. ಶರಣು ಸಲಗರ ಪತ್ನಿ ಹೆಸರು ಸಾವಿತ್ರಿ ಅಂತ. ಇವರು ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಹಾಸ್ಟೆಲ್ ಒಂದರ ಸೂಪರ್ವೈಸರ್ ಆಗಿದ್ರು. 2016ರಲ್ಲಿ KAS ಪರೀಕ್ಷೆ ಪಾಸ್ ಮಾಡಿ ಬಸವ ಕಲ್ಯಾಣ ತಾಲೂಕಿನ ತಹಶೀಲ್ದಾರ್ ಆದ್ರು. 2018ರಲ್ಲಿ ಉಪಚುನಾವಣೆ ಘೋಷಣೆ ಆದಾಗ ಸಾವಿತ್ರಿಯನ್ನ ವರ್ಗಾವಣೆ ಮಾಡಲಾಗಿತ್ತು. ಸದ್ಯ ಪತ್ನಿ ತಹಶೀಲ್ದಾರ್ ಆಗಿದ್ದ ಜಾಗದಲ್ಲಿ ಈಗ ಗಂಡ ಶರಣು ಸಲಗರ ಶಾಸಕರಾಗಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ್ದ ಕೈ ಶಾಸಕ ಶಿವಲಿಂಗೇಗೌಡ ಇದೇ ವಿಚಾರ ಹಿಡಿದು ಆರೋಪ ಮಾಡಿದ್ದಾರೆ. ಶರಣು ಸಲಗರ ಪತ್ನಿ ತಹಶೀಲ್ದಾರ್ ಆಗಿರೋದ್ರಿಂದ ಆಕೆಯ ಮೂಲಕ ದುಡ್ಡು ಹೊಡೆದಿದ್ದೀಯಾ ಅಂತ ಏಕವಚನದಲ್ಲಿ ಕಿಡಿಕಾರಿದ್ರು. ಆದರೆ ಅದಕ್ಕೆ ಉತ್ತರ ಕೊಟ್ಟ ಶರಣು ಸಲಗರ, ನನ್ನ ಹೆಂಡತಿ ಪ್ರಾಮಾಣಿಕ ಅಧಿಕಾರಿ, ಆಕೆ 10 ರೂಪಾಯಿ ಲಂಚ ಪಡೆದಿದ್ದು ಸಾಬೀತಾದ್ರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಶರಣು ಸಲಗರ ಕುಟುಂಬ. ಆಗಲೇ ಹೇಳಿದಂತೆ ಶರಣು ಸಲಗರ ಸಾವಿತ್ರಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಕ್ರಿಶ್ ಮತ್ತು ಆಶೀಶ್ ಗೌಡ ಅನ್ನೋ 2 ಮಕ್ಕಳಿದ್ದಾರೆ. ಇನ್ನು ಶರಣು ಸಲಗರ ತಮ್ಮಂದಿರ ಪೈಕಿ ರಾಜ್ಕುಮಾರ್ ಪೊಲೀಸ್ ಪೇದೆ ಆಗಿದ್ದಾರೆ. ಮತ್ತೋರ್ವ ತಮ್ಮ ರೇಣುಕಾಚಾರ್ಯ ಶಿಕ್ಷಕರಾಗಿದ್ದು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯ ಅಣ್ಣನ ಜೊತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲಿ ಹೋದ್ರೂ ಡ್ಯಾನ್ಸ್, ಹೊಗಳಲೆಂದೇ ಹಾಡು. ಶರಣು ಸಲಗರಿಗೆ ಡ್ಯಾನ್ಸ್ ಹುಚ್ಚು ತುಂಬಾನೇ ಇದೆ. ಹೋದಲ್ಲಿ ಡ್ಯಾನ್ಸ್ ಮಾಡಿ ವೈರಲ್ ಆಗ್ತಾ ಇರ್ತಾರೆ. ಇನ್ನು ಇವರಿಗೆ ಅಂತಲೇ ಒಂದು ಸಾಂಗ್ ಕೂಡ ಯೂಟ್ಯೂಬ್ ನಲ್ಲಿದೆ. ಶರಣು ಸಲಗರ ಅದ್ ಮಾಡಿಯಾನೆ ಇದ್ ಮಾಡಿಯಾನೋ ಅಂತ ಹಾಡದ್ದಕ್ಕೂ ಹಾಡಿ ಹೊಗಳಲಾಗಿದೆ. ಇನ್ನು ಇತ್ತೀಚೆಗೆ ರೈತರ ಪ್ರತಿಭಟನೆಯಲ್ಲಿ ಅರೆನಗ್ನವಾಗಿ ಭಾಗಿಯಾಗಿದ್ರು. ಚಾಟಿಯಲ್ಲಿ ಹೊಡೆಸಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಶರಣು ಸಲಗರ ಕುಟುಂಬದ ಆಸ್ತಿ ಎಷ್ಟು?
ಶರಣು ಸಲಗರ ಹೆಸರಲ್ಲಿ 4,65,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇದರಲ್ಲಿ 2,76,00,000 ರೂಪಾಯಿ ಮೌಲ್ಯದ ಆಸ್ತಿ ಪತ್ನಿ ಸಾವಿತ್ರಿ ಹೆಸರಲ್ಲಿದೆ. ಶರಣು ಸಲಗರ ಬಳಿ 350 ಗ್ರಾಂ ಚಿನ್ನವಿದ್ರೆ ಹೆಂಡತಿ ಬಳಿ 1 ಕೆಜಿ 308 ಗ್ರಾಂನಷ್ಟು ಚಿನ್ನಾಭರಣ ಇದೆ. ಶರಣು ಸಲಗರ ಆದಾಯದ ಮೂಲ ಸಮಾಜ ಸೇವೆಯಾಗಿದ್ರೆ ಪತ್ನಿಯ ಆದಾಯದ ಮೂಲ ಸರ್ಕಾರಿ ಉದ್ಯೋಗ ಅಂತ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಸಾಲ ಮಾಡಿ ವಾಪಸ್ ಕೊಡಲಿಲ್ವಾ? ಕೊಟ್ಟ ಸಾಲ ವಾಪಸ್ ಕೇಳಿದ್ದಕ್ಕೆ ಶರಣು ಸಲಗರ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ಬಸವ ಕಲ್ಯಾಣದ ಸಂಜಯ್ ಕುಮಾರ್ ಈ ಸಂಬಂಧ ದೂರು ದಾಖಲಿಸಿದ್ರು. 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಶರಣು ಸಲಗರ ನನ್ನ ಹತ್ರ ದುಡ್ಡು ತಗೊಂಡಿದ್ರು. 99 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ. ಆದ್ರೆ 6 ತಿಂಗಳಲ್ಲೇ ವಾಪಸ್ ಕೊಡ್ತೀನಿ ಎಂದಿದ್ದ ಶರಣು ಸಲಗರ ಕೊಡಲೇ ಇಲ್ಲ. ನನ್ನ ಪತ್ನಿ ಮತ್ತು ಮಗ ಮನೆಗೆ ಹೋಗಿ ದುಡ್ಡು ಕೇಳಿದ್ರೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಜೀವ ಬೆದರಿಕೆನೂ ಹಾಕಿದ್ದಾರೆ ಅಂತ ದೂರಿನಲ್ಲಿ ಸಂಜು ಕುಮಾರ್ ಆರೋಪಿಸಿದ್ರು. ಸ್ನೇಹಿತರೆ, ಇದು ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಬಸವ ಕಲ್ಯಾಣ ಕ್ಷೇತ್ರದವರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ಕಾಮೆಂಟ್ ಮಾಡಿ. ಇವರು ಕೆಲಸ ಮಾಡಿದ್ದಾರಾ, ಹೇಳಿದಂತೆ ನಡೆದುಕೊಂಡಿದ್ದಾರಾ ಅಂತ ಮಾಹಿತಿ ಕೊಡಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.